ಏಪ್ರಿಲ್ 23ರ ಕರಾಳ ಕೃತ್ಯವನ್ನು ಖಂಡಿಸಿ ಪ್ರಜಾತಂತ್ರ ವ್ಯವಸ್ಥೆಯಿಂದ ಹೊರದಬ್ಬಲ್ಪಟ್ಟಿರುವ ಲಕ್ಷಾಂತರ ಜನರ ಜೊತೆಗೆ ಸಾಲಿಡಾರಿಟಿ ವ್ಯಕ್ತಪಡಿಸಿ ಕರ್ನಾಟಕದಲ್ಲೂ ಇದನ್ನೇ ಮುಂದುವರಿಸಲು ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಸಿ ಏಪ್ರಿಲ್ 23ರಂದು ಕರ್ನಾಟಕದಲ್ಲಿ ಎಸ್ಆರ್ಐಯನ್ನು ವಿರೋಧಿಸುತ್ತಿರುವ ಪ್ರಗತಿಪರ ಸಂಘಟನೆಗಳು ಹಾಗೂ ಜಾತ್ಯತೀತ ಪಕ್ಷಗಳೆಲ್ಲ ಒಗ್ಗೂಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಗೌಸ್ ಮೊಹಿಯುದ್ದೀನ್ ಹೇಳಿದರು. 23ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 60 ಲಕ್ಷ ಜನರನ್ನು ಹೊರಗಿಟ್ಟು ಚುನಾವಣೆ ನಡೆಸಿಕೊಂಡಿದೆ. ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಮೊಕದ್ದಮೆ ದಾಖಲು ಮಾಡಿ ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಳಿದರು. ಆದರೂ ಕೂಡ ಒಂದು ಕಡೆ ಸುಪ್ರೀಂ ಕೋರ್ಟು ಇವರ ಪರವಾಗಿ ಮಾತಾಡಿದಾಗ ಮಾಡಿಯೂ ಕೂಡ ಯಾವುದೇ ರೀತಿಯ ತಡೆ ನೀಡಿಲ್ಲ. 23ಕ್ಕೆ ಅದು ಚುನಾವಣೆ. ಈ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನರನ್ನು ಹೊರಗಿಟ್ಟು ಅದು ಚುನಾವಣೆ ನಡೀತಾ ಇದೆ. ಆದ್ದರಿಂದ ಇಂಥ ಚುನಾವಣೆಯಿಂದ ಅಲ್ಲಿಯ ಬಡ ಜನರ ಬದುಕು ಏನಾಗ್ಬೋದು ಅನ್ನೋದು ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎದ್ದೇಳು ಕರ್ನಾಟಕ ಎಲ್ಲರನ್ನೂ ಸೇರಿಸಿಕೊಂಡು ಅದೇ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಸಾವಿರಾರು ಜನರನ್ನು ಸೇರಿಸಿಕೊಂಡು ಇದು ಚುನಾವಣೆ, ಇದು ಜನ ವಿರೋಧಿ ಚುನಾವಣೆ ನಡೀತಾ ಇದೆ, ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ, ಜೊತೆಗೆ ಕರ್ನಾಟಕಕ್ಕೂ ಕೂಡ ಮುಂದಿನ ಅಪಾಯ ಬರಲಿದೆ, ಈ ಕರ್ನಾಟಕದ ಅಪಾಯವನ್ನು ಕೂಡ ನಾವು ತಡಿಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಅವತ್ತು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು 3 ಜನ ಬೇರೆ ಬೇರೆ ಸಂಘಟನೆಯ ಮುಖಂಡರುಗಳು, ಕೆಲವು ಮುಖ್ಯ ನ್ಯಾಯಾಧೀಶರುಗಳು ಕೂಡ ಒಂದು 3 ಜನ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ಅಲ್ಲಿ ಮಾಡ್ತಾರೆ. ಅದೇ ಪರಿಣಾಮದಲ್ಲಿ ನಾವು ಕೂಡ ಸಾವಿರಾರು ಜನರನ್ನು ಸೇರಿಸಿಬಿಟ್ಟು ಈ ಚುನಾವಣೆ ಕಾನೂನು ಬಾಹಿರವಾಗಿದೆ, ಇದು ಜನರ ತಲೆ ಮೇಲೆ ತೂಗ್ತಾ ಇರುವಂಥ ತೂಗು ಕತ್ತಿ. ಯಾಕಂದರೆ ಇವತ್ತು ಅವರು ಕೇಳುವಂತಹ 11 ದಾಖಲೆಗಳು ಕೂಡ ಎಲ್ಲರ ತಲೆ ಕೂಡ ಇರುವಂಥ ದಾಖಲೆಗಳಲ್ಲ. ಆ ದಾಖಲೆಗಳನ್ನು ಒಂದೊಂದಾಗಿ ಹೇಳೋದಾದರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕೊಟ್ಟಂಥ ಗುರುತಿನ ಚೀಟಿ ಅದರಲ್ಲಿ ಇರಬೇಕು. ಅಥವಾ ಅದು ಎರಡನೇದು ಏನು ಹೇಳ್ತಾರೆ ಅಂದರೆ ಭಾರತದ ಸರ್ಕಾರ, ಸ್ಥಳೀಯ ಆಡಳಿತ, ಬ್ಯಾಂಕು, ಅಂಚೆ ಇಲಾಖೆಯಿಂದ ಪಡ್ಕೊಂಡಂತಹ ದಾಖಲೆ ಇರಬೇಕು. 3ನೇದು ಪ್ರಾಮಾಣಿಕ ಅಧಿಕಾರಿಯಿಂದ ನೀಡಲ್ಪಟ್ಟ ಜನ್ಮ ಪ್ರಮಾಣ ಪತ್ರ ಇರಬೇಕು. ಯಾರು ಪ್ರಾಮಾಣಿಕ ಅಧಿಕಾರಿ, ಯಾರು ಅಪ್ರಾಮಾಣಿಕ ಅಂತ ನಾವು ನೋಡಬೇಕು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1/2 ಕೋಟಿ ಜನರ ಮತದಾನದ ಹಕ್ಕನ್ನು ಕಸಿದು ಚುನಾವಣೆ ನಡೆಸಲಾಗುತ್ತಿದೆ. ಸುಪ್ರೀಂ ಕೋರ್ಟ್ ಮಾತಿನಲ್ಲಿ ಚಾಟಿ ಮಾಡುವುದರಲ್ಲಿ ಸಾತಿ ಎಂಬಂತೆ ನಡೆದುಕೊಳ್ಳುತ್ತಿದೆ. ಇದು ಪ್ರಜಾತಂತ್ರ ಪ್ರೇಮಿಗಳೆಲ್ಲರ ಎದೆಗಳಿಗೆ ಇರಿದಿರುವ ಚೂರಿ ಎಂದರು. ದಾಖಲೆ ಇರಬೇಕು. ಆಮೇಲೆ 6ನೇದು ರಾಜ್ಯದ ಸಮರ್ಪಕ ಅಧಿಕಾರಿಯಿಂದ ನೀಡಲ್ಪಟ್ಟ ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಇಲ್ಲ ಅಂದರೆ ಆಸ್ತಿ ಪತ್ರ. ಅಂದರೆ ಆಸ್ತಿ ಇರುವಂಥವರಿಗೆ ಮತ್ತೆ RTC ಅಂದರೆ ಹಳೆ ದಾಖಲೆಗಳಿರಬೇಕು, ಹೊಸ ದಾಖಲೆ ಅಲ್ಲ, ಹಳೆ ದಾಖಲೆ ಇದೆ. ಇನ್ನು ನಾಗರಿಕರ ರಾಷ್ಟ್ರೀಯ ನೋಂದಾವಣಿ, ಇಲ್ಲಿ ಎಲ್ಲಿ ನಾಗರಿಕರು ಅಂತ ರಾಷ್ಟ್ರೀಯ ನೋಂದಾವಣಿ ಕಾರ್ಡ್ ಯಾರ ಹತ್ರ ಇದೆ ನಮಗೆ ಗೊತ್ತಿಲ್ಲ, ನಮ್ಮಂತೂ ಇಲ್ಲ. ರಾಜ್ಯ ಸ್ಥಳೀಯ ಆಡಳಿತದಿಂದ ಸಿದ್ಧವಾದ ಕುಟುಂಬ ನೋಂದಾವಣಿ, ಸರ್ಕಾರದಿಂದ ನೀಡಲ್ಪಟ್ಟ ಯಾವುದೇ ಭೂಮಿ ಗೃಹ ಹಂಚಿಕೆ ಪ್ರಮಾಣ ಪತ್ರ, ಅದು ಕಷ್ಟ ಆಗೋದು, ಹಳೆದೇ ಇರಬೇಕು. ಆದರೆ ಇದು ಆಧಾರ್ ಕಾರ್ಡು ಕೂಡ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಹೋದಾಗ ಆಧಾರ್ ಕಾರ್ಡನ್ನು 12ನೇ ದಾಖಲೆ ಅಂತ ತಗೊಂಡಿದೆ ಹೊರತು ಅದನ್ನು ಮಾನ್ಯ ಮಾಡಿಲ್ಲ. ಈ ದಾಖಲೆಗಳು ಕೆಲವೆಲ್ಲವೂ ಇದ್ದರೂ ಕೂಡ ಎಷ್ಟೋ ಜನರನ್ನು ಈಗಾಗಲೇ ಅದು ಫೇಕ್ ಪ್ರಾಮಾಣಿಕ ಪತ್ರಗಳು ಅಂತೇಳಿ ಭಾಳಷ್ಟು ಜನರನ್ನು ಹೊರಗಿಟ್ಟಿದ್ದಾರೆ. ಈಗ ಬಿಹಾರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಭಾಳಷ್ಟು ಜನ ಇಲ್ಲಿಂದ ಚುನಾವಣೆಗೋಸ್ಕರ ಎಷ್ಟೋ ಕಷ್ಟಪಟ್ಟು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಕೊಂಡು ಬಿಹಾರಕ್ಕೆ ಹೋದವರಿಗೆ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಮಧ್ಯಾಹ್ನ ಬೆಂಗಳೂರಿಗೆ ಬರ್ತಾರೆ ತುಂಬ ಜನ ವಾಪಸ್. ಯಾಕಂದರೆ ನಮ್ಮ ಜೊತೆಲೇ ಕೆಲಸ ಮಾಡೋರು ಸುಮಾರು ಒಂದು 30-40 ಜನ ಇದ್ದರು. ಅವ್ರು ಹೇಳ್ತಾರೆ, ನಾವು ಹೋದರೆ ನಮಗೆ ಎಷ್ಟು 13-14 ಜನಕ್ಕೆ ಮಾತ್ರ ವೋಟ್ ಮಾಡಲಿಕ್ಕೆಲ್ಲ ಅವಕಾಶ ಇತ್ತು, ಬಾಕಿ ಯಾರಿಗೆ ಸಿಕ್ಕಿಲ್ಲ, ವಾಪಸ್ ಬರ್ತಾರೆ. ಆದರೆ ಇದೇ ರೀತಿ ಈಗ
ಪಶ್ಚಿಮ ಬಂಗಾಳದಲ್ಲಿ ಕೂಡ ಭಾಳಷ್ಟು ಜನರನ್ನ ಹೊರಗಿಟ್ಟು 60 ಲಕ್ಷ ಜನರನ್ನು ಹೊರಗಿಟ್ಟಿದ್ದಾರೆ ಅಂದರೆ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಅವರ ಒಂದು ಮ್ಯಾಪಿಂಗ್ ಪ್ರಕಾರ ಗಣೇಶ್, ರೀತು, ಅರುಣಾಕ್ಷಿ, ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು.